ಸ್ವಾದ ಸರೋವರಕ್ಕೆ ಸ್ವಾಗತ. ನಾನು ಲತಾ ಜಯರಾಮ್. ವೀಕ್ಷಕರೇ, ನಾನಿವತ್ತು ಒಂದು ರೈಸ್ ಐಟಮ್ ಮಾಡಿ ತೋರಿಸೋಣ ಅಂತ. ಇವಾಗ ಬಟಾಣಿ ಸೀಸನ್ ಅಲ್ಲ, ಹಾಗಾಗಿ ಬಟಾಣಿ ಪುಲಾವ್ ಅಂದರೆ ಗ್ರೀನ್ ಪೀಸ್ ಪಲಾವ್ ಸುಲಭವಾಗಿ ಒನ್ ಪಾಟ್ ಡಿಶ್ ಕುಕ್ಕರಲ್ಲಿ ಒಟ್ಟಿಗೆ ಹೇಗೆ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಕುಕ್ಕರ್ ಇಟ್ಟಿದ್ದೀನಿ ನಾನು, ಪ್ರೀ ಹೀಟ್ ಆಗಿದೆ. ಅದಕ್ಕೆ ಒಂದು 3 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ನೀವು ತುಪ್ಪನ ಉಪಯೋಗಿಸ್ಬೋದು ಅಥವಾ ಬೇಡಪ್ಪ ಅಂದರೆ ಎಣ್ಣೆನೂ ಉಪಯೋಗಿಸ್ಕೋಬೋದು. ಬಟ್ ತುಪ್ಪ ಉಪಯೋಗಿಸ್ಕೊಂಡ್ರೆ ಪುಲಾವ್ ಗಮ್ ಅಂತ ಇರುತ್ತೆ, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಕಾಯಕ್ಕೆ ಬಿಡೋಣ. ತುಪ್ಪ ಕಾದಿದೆ. ಇವಾಗ ನಾವು ಒಂದು 2 ಇಂಚ್ ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕೊಳ್ಳೋಣ. ಆಮೇಲೆ ಒಂದು 2 ಹಸಿ ಮೆಣಸಿನ್ಕಾಯಿ ಅದನ್ನು ಸೀಳಿಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಅದರ ಜೊತೆಗೆ ಈಗ ಮಸಾಲ ಪದಾರ್ಥಗಳು 2 ಪುಲಾವ್ ಎಲೆ, ಬೇ ಲೀವ್ಸ್ ಅಂತಾರಲ್ಲ ಅದು, ಒಂದು ಸ್ವಲ್ಪ ಚಕ್ಕೆ, ಒಂದು 3 ಪೀಸ್ ಚಕ್ಕೆ ತಗೊಂಡಿದ್ದೀನಿ, ಒಂದು 4 ಏಲಕ್ಕಿ, 4 ಲವಂಗ, ಮತ್ತೆ ಒಂದು 15 ಮೆಣಸುಕಾಳು. ಇದಿಷ್ಟನ್ನು ಜೊತೆಗೆ ಹಾಕೊಂಡ್ಬಿಡೋಣ. ಹುರಿದಿದೆ, ಗಮ್ಮಂತಿದೆ. ಇವಾಗ ಒಂದು 15 ಗೋಡಂಬಿ ಪೀಸ್ ಮಾಡಿಟ್ಕೊಂಡಿದ್ದೀನಿ, ಇದನ್ನು ಹಾಕೊಳ್ಳೋಣ. ಹಾಕೊಂಡ್ರೆ ಪೀಸ್ ಪಲಾವು ತಿನ್ನಕ್ಕೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ, ಒಂದು ಅರ್ಧ kg ತೊಗೊಂಡಿದ್ದೆ. ಬಟಾಣಿ ಸುಳಿದ ಮೇಲೆ ನನಗೊಂದು 200 ಇಂದ 250 ಗ್ರಾಮ್ವರೆಗೂ ಬಂದಿದೆ. ಈ ಫ್ರೆಶ್ ಗ್ರೀನ್ ಪೀಸ್ನು ಬಟಾಣಿನ ಜೊತೆಗೆ ಹಾಕೊಳ್ಳೋ. ಈ ಫ್ರೆಶ್ ಪೀಸ್ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಬೇಯಬೇಕು. ಫ್ರೋಸನ್ ಪೀಸ್ ಆದರೆ ಸಮಯ ತಗೊಳ್ಳಲ್ಲ, ಇದೊಂದು 2-3 ನಿಮಿಷ ಬೇಯಬೇಕು. ಅಷ್ಟರೊಳಗೆ ನಾವು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ನಾ ಬಾಸ್ಮತಿ ಅಕ್ಕಿ ತೊಗೊಂಡಿಲ್ಲ. ಜನರಲಿ ಎಲ್ಲರೂ ಪುಲಾವ್ ಮಾಡಬೇಕಾದ್ರೆ ಬಾಸ್ಮತಿ ಅಕ್ಕಿನೇ ಬೇಕೋ ಇಲ್ಲಾಂದರೆ ಆಗಲ್ಲ ಅಂತಾರೆ. ಅದಕ್ಕೋಸ್ಕರ ನಾನು ರೆಗ್ಯುಲರ್ ದಿನ ಅನ್ನ ಮಾಡೋ ಅಕ್ಕಿನ ತೊಗೊಂಡಿದ್ದೀನಿ. ಇದು 1 ಪಾವ್ ಅಂದರೆ ಇದರೊಳಗೆ ಇಷ್ಟವರೆಗೂ ಬಂದಿದೆ ಲೋಟ. ಮೆಜರ್ಮೆಂಟ್ಗಾಗಿ ತೋರಿಸ್ತಾ ಇದ್ದೀನಿ. ಇದನ್ನು ಇವಾಗ ಒಂದು 2-3 ಸಲ ಕ್ಲೀನಾಗಿ ತೊಳ್ಕೊಂಡು ತಿಳಿ ನೀರು ಬರುವಷ್ಟು ಬಂದು ಆಮೇಲೆ ನಾ ಏನು ನೆನೆಸ್ತಾ ಇಲ್ಲ, ಡೈರೆಕ್ಟಾಗಿ ಇದಕ್ಕೆ ಸೇರಿಸೋಣ. ಇವಾಗ ಅಕ್ಕಿ ತೊಳ್ಕೊಂಡಿದ್ದೀನಿ, ಈ ಅಕ್ಕಿನ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ. ಈ ಅಕ್ಕಿ ಜೊತೆಗೆ ಸೇರಿಸ್ಬಿಟ್ಟು ಒಂದು 2 ನಿಮಿಷ ಎಲ್ಲ ಬಟಾಣಿ ಜೊತೆಗೆ ಮಸಾಲ ಜೊತೆಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ. 1 ನಿಮಿಷ ಆಗಿದೆ. ಇವಾಗ ಇದಕ್ಕೆ ನೀರು ಸೇರಿಸ್ಕೋಬೇಕು. ನಾ ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನಲ್ಲ ಅದೇ ಅಳತಿನಲ್ಲಿ ಇವಾಗ ಇದೊಂದು ಲೋಟ ಸೇರಿಸ್ತೀನಿ. ಆಮೇಲೆ ಇನ್ನೊಂದು 1/4 ಲೋಟ ಇಷ್ಟು ನೀರು ಸಾಕು. ಕುದಿಯೋಗಿ ಬಂದಿದೆ. ಇವಾಗ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅಂದರೆ ಕೊತ್ತಂಬರಿ ಬೀಜದ ಪೌಡ್ರು, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ, ಮತ್ತು ಒಂದು 2 ಎಸಳು ಕರಿಬೇವು, ಇದ್ರ ಜೊತೆಗೆ 1 ನಿಂಬೆಹಣ್ಣು ರಸ ಹಿಂಡ್ಕೊಂಡಿದ್ದೀನಿ, ಇದನ್ನು ಹಾಕ್ಬಿಡೋಣ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮರಿಬಾರ್ದು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೃಷ್ಣ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಒಂದು ಚೂರು ಕುದಿ ಬಂದಮೇಲೆ ಒಂದು 2 ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಹಾಕ್ಬಿಟ್ಟು 1 ಬಿಸಿಲ್ ಬರೋಷ್ಟು ಮಾತ್ರ ಕೂಗ್ಸೋಣ. ಕುಕ್ಕರ್ ಕೂಗಿದೆ, ಪ್ರೆಷರು ಪೂರ್ತಿ ಇಳಿದಿದೆ. ಇವಾಗ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದುರಾಗಿ ಆಗಿದೆ. ಇದನ್ನು ನಿಧಾನಕ್ಕೆ ಸೈಡಿಂದ ಹಿಂಗೆ ಮಾಡಿಬಿಟ್ಟು ಒಂದು ಸ್ವಲ್ಪ ಅದ್ರ ಒಳಗಡೆ ಇರೋ ಸ್ಟೀಮ್ ಎಲ್ಲ ಹೊರಗಡೆ ಹೋಗೋಷ್ಟು ಹೊತ್ತು ಹಿಂಗೆ ಓಪನ್ ಮಾಡಿ ಇಟ್ಬಿಡಿ. ನೋಡಿ ಉದುದ್ರಾಗಿದೆ. ಸೊ ಬಾಸುಮತಿ ಅಕ್ಕಿನೇ ಬೇಡ, ನಾವು ರೆಗ್ಯುಲರ್ ಆಗಿ ಬಳಸೋ ಅಕ್ಕಿನಲ್ಲೂ ಕೂಡ ಹಿಂಗೆ ಉದುದ್ರಾಗಿ ನಾವು ಪುಲಾವ್ ಮಾಡ್ಬೋದು. ಇದನ್ನು ಹಿಂಗೆ ಒಂದು 2-3 ನಿಮಿಷ ಸ್ವಲ್ಪ ಒಳಗಡೆ ಇರೋ ಸ್ಟೀಮ್ ಎಲ್ಲ ಹೊರಗೆ ಹೋಗಿ ಬಿಡೋಣ. ಆಮೇಲೆ ಒಂದು ಪ್ಲೇಟಿಗೆ ಅಥವಾ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನೀವು ರಾಯ್ತಾ ಅಥವಾ
ಈ ಇದು ಪುದೀನ ಅಥವಾ ಕೊತ್ತಂಬರಿ ಸೊಪ್ಪು ಚಟ್ನಿ ಇರತ್ತಲ್ಲ ಅದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಮಾಡಿ ನೋಡೋಣ. ವೀಕ್ಷಕರೇ, ನಮ್ಮ 1 ಪಾಟ್ ಡಿಶ್ ಗ್ರೀನ್ ಪೀಸ್ ಪುಲಾವ್ ರೆಡಿಯಾಗಿದೆ ನೋಡಿ. ಸುಲಭವಾಗಿ ಮಾಡ್ಕೋಬೋದು. ಮತ್ತು ಇವಾಗ ಬಟಾಣಿ ಸೀಸನ್ ಆಗಿಂದ ಖಂಡಿತವಾಗಿ ಇದು ನೀವೆಲ್ಲರೂ ಮಾಡೋವಂಥದ್ದೇ. ಈ ಪಲಾವ್ ಮಾಡಿದ್ದೀನಿ, ಜೊತೆಗೆ ನಾನು ಸೌತೆಕಾಯಿ ಈರುಳ್ಳಿ ರಾಯ್ತ ಮಾಡ್ಕೊಂಡಿದ್ದೀನಿ, ಜೊತೆಗೆ ಮನೇಲಿ ಒಂದು ಸ್ವಲ್ಪ ಬೂಂದಿ ಕಾಳಿತ್ತು, ಹಾಗಾಗಿ ಬೂಂದಿ ಕಾಳು ಹಾಕೊಂಡಿದ್ದೀನಿ. ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬರೀ ರೈತ ಜೊತೆಗೂ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮೆಲ್ರಿಗೂ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇಷ್ಟ ಆದವರೆಲ್ಲ ನಮ್ಮ ಚಾನಲ್ನ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.